ಒಂದ್ ಮಾತಿನಲ್ಲಿ ಹೇಳ್ಬೇಕಂದ್ರೆ ರೈತರಿಗೆ ಬಿಗ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಒಂದು ಕಡೆ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆಯಲ್ಲಿ ಗುಡ್ ನ್ಯೂಸ್, ಇನ್ನೊಂದು ಕಡೆಗೆ ಬರ ಪೀಡಿತ ಜಿಲ್ಲೆಗಳಿಗೆ ಯಾರ್ಯಾರು ಬರ ಪೀಡಿತ ಜಿಲ್ಲೆಯ ರೈತರಿದ್ದೀರಿ, ಸೊ ನಿಮಗೆ ಸಾಲ ಮನ್ನಾ ಆಗತ್ತೆ ಅಥವಾ ಬರ ಪರಿಹಾರ ಸಿಗತ್ತೆ. ಎರಡರಲ್ಲಿ ಒಂದಂತೂ ಫಿಕ್ಸ್. ಇನ್ನು ಎರಡು ಕೊಟ್ರು ಕೊಡಬಹುದು, ಇದು 90% ಡೌಟ್. ಆದ್ರೆ ಒಂದ್ ಮಾತ್ರ ಸಿಗತ್ತೆ ಖಂಡಿತವಾಗ್ಲು. ಹೌದು, ಬನ್ನಿ ಹಾಗಾದ್ರೆ ಈ ಎರಡು ಟಾಪಿಕ್ ಗಳನ್ನ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸೊ ಈ ಎರಡು ಟಾಪಿಕ್ ಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕು. ನಮ್ಮ ರಾಜ್ಯದಲ್ಲಿ ಟೋಟಲ್ PM ಕಿಸಾನ್ ಫಲಾನುಭವಿಗಳು ಸುಮಾರು 51 ಲಕ್ಷ ಫಲಾನುಭವಿಗಳು ಇದ್ದಾರೆ. ಹಾಗಾದ್ರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ಪಡ್ಕೊಳ್ತಾ ಇದ್ದೀರಿ. ಸೊ ಈಗ ಮತ್ತೆ ಆ ಒಂದು ಸಮಯ ಬಂದಿದೆ. ಅಲ್ಲಿ 2,000 ಜೊತೆಗೆ ಬರ ಪರಿಹಾರ 50,000 ರೂಪಾಯಿ ಅಥವಾ ಸಾಲ ಮನ್ನಾ 50,000 ರೂಪಾಯಿ ತನಕ. ಸೊ ಬನ್ನಿ, ಎರಡು ಟಾಪಿಕ್ ಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಬಹಳ ಇಂಪಾರ್ಟೆಂಟ್ ಜೊತೆಗೆ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ. ನೀವು ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹಳ ದಿನದ ನಿರೀಕ್ಷೆ ನಿಮ್ದು, ಬರ ಪರಿಹಾರ ಜಮಾ ಆಗಬೇಕು ನಮಗೆ ಅಥವಾ ಸಾಲ ಮನ್ನಾ ಆಗಬೇಕು ಅಂತ. ಬಹಳ ದಿನದಿಂದಲೂ ಕೂಡ ವೇಟ್ ಮಾಡ್ತಾ ಇದ್ರಿ. ಇದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಡೀಟೇಲ್ಡ್ ಆಗಿ ಮುಂದೆ ತಿಳಿಸ್ತೀನಿ. ಒಂದು 2 ನಿಮಿಷದಲ್ಲಿ ನಾವು PM ಕಿಸಾನ್ ಬಗ್ಗೆ ತಿಳ್ಕೊಂಡ್ ಬಿಡೋಣ. ತದನಂತರ ನಮ್ಮ ರಾಜ್ಯದಲ್ಲಿ ಏನು ಬರ ಪರಿಹಾರದ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ, ಈಗ ಯಾವ ಹಂತಕ್ಕೆ ಬಂದು ಮುಟ್ಟಿದೆ, ಎಲ್ಲವನ್ನು ಕೂಡ ನಾನು ಡಿಕ್ಲೇರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ವಿಡಿಯೋನ ಸೀದಾ ನೀವು ಕೊನೆವರೆಗೂ ವಾಚ್ ಮಾಡಿ. ಈ PM ಕಿಸಾನ್ ಬಗ್ಗೆನೂ ಕೂಡ ತಿಳ್ಕೊಳ್ಳಿ. ಸ್ನೇಹಿತರೆ, ಕೇಂದ್ರದ ಯೋಜನೆ ವಾರ್ಷಿಕವಾಗಿ 6,000 ರೂಪಾಯಿ, 4 ತಿಂಗಳಿಗೊಮ್ಮೆ 2,000 ರೂಪಾಯಿ. ಆದ್ರೆ ಇಲ್ಲಿ ಖರ್ಚಾಗುವಂತದ್ದು ಸುಮಾರು 60,000 ಕೋಟಿ ರೂಪಾಯಿ ಇಲ್ಲಿ ವರ್ಷಕ್ಕೆ ಖರ್ಚಾಗತ್ತೆ. ಹೌದು, ಪ್ರತಿ ತಿಂಗಳು ಕೂಡ ಕೊಡೋದಿಲ್ಲ, ಆದ್ರೂ ಇಡೀ ದೇಶದಲ್ಲಿರ್ತಕ್ಕಂತಹ ಎಲ್ಲ ರೈತರನ್ನ ಕವರ್ ಮಾಡ್ಬೇಕಲ್ವಾ. ಸುಮಾರು 9,29 ಲಕ್ಷ ಫಲಾನುಭವಿಗಳು ಈ ಯೋಜನೆಯಲ್ಲಿ ಫಲಾನುಭವಿಗಳಿದ್ದಾರೆ ಇಡೀ ದೇಶದಲ್ಲಿ. ಸೊ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ 51 ಲಕ್ಷ ಫಲಾನುಭವಿಗಳಿದ್ದಾರೆ. ಇವರೆಲ್ಲರೂ ಕೂಡ PM ಕಿಸಾನ್ ಪ್ರತಿ 4 ತಿಂಗಳಿಗೊಮ್ಮೆ 2,000 ಪಡ್ಕೊಳ್ತಾ ಇದ್ದಾರೆ. ಇನ್ನು 4,000ಕ್ಕೆ ಏರಿಕೆ ಆಗಿದೆ ಅಂತ ನೀವೇನಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿದ್ದೆ ಆದ್ರೆ ನಿಮ್ಮ ತಪ್ಪು ಕಲ್ಪನೆ. ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿಲ್ಲ, ಆಯಾ ರಾಜ್ಯ ಸರ್ಕಾರಗಳು ಹೆಚ್ಚಳ ಮಾಡಿದಾವೆ. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಮಹಾರಾಷ್ಟ್ರದಲ್ಲಿ BJP ಪಕ್ಷ ಇದೆ. ಓಕೆ, ಅಲ್ಲಿ ಕೇಂದ್ರಕ್ಕೆ ಮತ್ತು ಮಹಾರಾಷ್ಟ್ರಕ್ಕೆ BJP ಸರ್ಕಾರ ಹೊಂದಾಣಿಕೆ ಆಗತ್ತೆ. ಅಲ್ಲಿ ಏನ್ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ PM ಕಿಸಾನ್ ಅಲ್ಲಿ ನಾವು 2,000 ಹೆಚ್ಚಳ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ 2,000, ಕೇಂದ್ರ ಸರ್ಕಾರದಿಂದ 2,000, 4,000 ರೂಪಾಯಿ ನೀವು ಪ್ರತಿ 4 ತಿಂಗಳಿಗೆ ಕೊಡ್ತೀವಿ. ಅಂದ್ರೆ ವಾರ್ಷಿಕವಾಗಿ ಪ್ರತಿ ಒಂದೊಂದು ತಿಂಗಳಿಗೆ 1,100 ರೂಪಾಯಿ ಕೊಟ್ಟಂಗಾಗತ್ತೆ. 12,000 ರೂಪಾಯಿ ವಾರ್ಷಿಕವಾಗಿ ಜಮಾ ಆದಂಗಾಗುತ್ತೆ. ಈ ರೀತಿ ಎಲೆಕ್ಷನ್ ಪೂರ್ವವಾಗಿ ಹೇಳಿಕೆಯನ್ನ ಕೊಟ್ಬಿಟ್ರೆ ಅಲ್ಲಿ ಜಾರಿ ಆಗಬಹುದು. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲೇ ಗ್ಯಾರಂಟಿ ಯೋಜನೆಗಳು, ಹೀಗಾಗಿ ನಮ್ಮಲ್ಲಿ ಜಾರಿಗೆ ಬರುವಂತದ್ದು ಬಹುತೇಕ ಡೌಟು. ಮತ್ತು ಕೇಂದ್ರದಲ್ಲಿ BJP, ನಮ್ಮಲ್ಲಿ ಕಾಂಗ್ರೆಸ್ ಹೊಂದಾಣಿಕೆ ಕೂಡ ಆಗೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಬಿಹಾರದಲ್ಲಿ ಈಗ 4,000 ಜಮಾ ಆಗ್ತಾ ಇದೆ, ಅಲ್ಲಿ ರಾಜ್ಯ ಸರ್ಕಾರ 2,000, ಕೇಂದ್ರ ಸರ್ಕಾರ 2,000, ಹೀಗಾಗಿ ಅಲ್ಲಿ ಹೊಂದಾಣಿಕೆ ಇದೆ. ಈಗ ಸದ್ಯಕ್ಕೆ ನಮ್ಮಲ್ಲಂತೂ ಹೆಚ್ಚಳ ಆಗೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಮುಂದೆ ನೋಡೋಣ, ಹೆಚ್ಚಳ ಆದ್ರೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ, ಮುಖ್ಯವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ PM ಕಿಸಾನ್ ದುಡ್ಡು ಯಾವಾಗ ಬರುತ್ತೆ? ಹೌದು ಸ್ನೇಹಿತರೆ, ಅತಿ ಶೀಘ್ರದಲ್ಲಿನೇ ಬರುವಂತದ್ದು. ಇದಕ್ಕಾಗಿ ಬಹಳ ಫಲಾನುಭವಿಗಳು ಕಾಯ್ತಾ ಇದ್ರಿ. ಈ PM ಕಿಸಾನ್ 24ನೇ ಕಂತಿನ ಹಣ ಇದೇ ಮುಂದೆ ಬರುವಂತಹ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಲಿದೆ ಅಂತೆ. ಹೌದು, ಕೇಂದ್ರದ ಮೂಲಗಳಿಂದ ಸಿಕ್ಕಿರತಕ್ಕಂತಹ ಮಾಹಿತಿ ಇದೆ, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗತ್ತಂತೆ. ಆದ್ರೆ ಇದೇ ಡೇಟ್ ಅಂತ ಫಿಕ್ಸ್ ಮಾಡಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 1 ವಾರದ ಒಳಗಾಗಿ ಆ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ. ಆ ಡೇಟ್ಗೆ ಅನುಗುಣವಾಗಿ 20,000 ಕೋಟಿ ರೂಪಾಯಿ ಮತ್ತೆ ದುಡ್ಡು ಬಿಡುಗಡೆ ಆಗತ್ತೆ. ಆ ದುಡ್ಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗಲಿದೆ. ಸೊ ವೇಟ್ ಮಾಡೋಣ, ಕೆಲವೊಂದಿಷ್ಟು ದಿನ ಮಾತ್ರ ಇದೆ. ಅಷ್ಟರಲ್ಲಿ ನಿಮಗೆ 2,000 ಮತ್ತೆ ಸಿಗುವಂತದ್ದು. ಅದರಿಂದ ನೀವು ಏನೇ ಖರೀದಿ ಮಾಡಬಹುದು, ಅಥವಾ ನಿಮ್ಗೆ ಒಂದು ಕಡೆ ಆದ್ರೂ ಹೆಲ್ಪ್ ಆಗತ್ತೆ ಅಲ್ವಾ. 2,000 ದೊಡ್ಡ ಅಮೌಂಟ್ ಅಲ್ಲ, ಆದ್ರೆ ಆ ಚಿಕ್ಕ ಅಮೌಂಟೇ ನಿಮ್ಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗ್ತಿರತ್ತೆ. ಓಕೆ, ಈಗ ನಾವು ಈ ಬರ ಪರಿಶೀಲನೆ ಕಡೆಗೆ ಬಂದ್ಬಿಡೋಣ. ಹೌದು ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಬರ ಒಂದು ಪೀಡಿತ ಜಿಲ್ಲೆಗಳು ಬಹಳಷ್ಟು ಇದಾವೆ. ಅರ್ಧಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಬರ ಬಿದ್ದು ಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಸೈಡ್ ಮಳೆ ಬಿಟ್ರೆ ಎಲ್ಲೆಲ್ಲೂ ಕೂಡ ಮಳೆ ರಾಯನ ಆರ್ಭಟ ಕಾಣಿಸೇ ಇಲ್ಲ ಈ ಸಾರಿ. ಈಗ ಮಳೆಗಾಲದಲ್ಲಿ ಕೂಡ ನೋಡ್ತಾ ಇದ್ರಿ, ಸುಡು ಬಿಸಿಲು ಹೊರಗಡೆ ಹೋದ್ರೆ. ಸೊ ಅಷ್ಟರ ಮಟ್ಟಿಗೆ ಬಿಸಿಲಿನ ಆವಾರ ಮತ್ತು ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದರಲ್ಲಿ ಕಾವೇರಿ ನೀರು ಬಿಡಬೇಡಿ ಅಂತ ಹೇಳ್ಬಿಟ್ಟು
ಬಹಳ ಆಕ್ರೋಶಗಳು ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ವು. ಸೊ ಜೊತೆಗೆ ಇಲ್ಲಿ ಕೆನಾಲ್ಗಳಲ್ಲಿ ನೀರು ಬಂದಿಲ್ಲ ಅಂದ್ರೆ ನಮಗೆ ಕೆನಾಲ್ಗಳಿಗೆ ನೀರು ಬಿಡಿ ಅಂತಾನು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು. ಸಾಕಷ್ಟು ಕಡೆ ನೀವು ಗಮನಿಸಿರಬಹುದು. ಈಗ DK ಶಿವಕುಮಾರ್ ಅವರು ಎಲ್ಲ ಸಚಿವರನ್ನ ನೇಮಕ ಮಾಡಿದ್ದಾರೆ. ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಪ್ರತಿಯೊಬ್ಬ ಸಚಿವರನ್ನ ನೇಮಕ ಮಾಡಿದ್ದಾರೆ. ಇದನ್ನ ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ಜಿಲ್ಲೆಗೆ ಯಾವ ಸಚಿವರನ್ನ ನೇಮಕ ಮಾಡಿದಾರಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗಾದ್ರೆ ಕಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆಗೆ ಯಾವ ಸಚಿವರ ನೇಮಕ ಆಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ನಿಮ್ಮ ಒಂದು ಜಿಲ್ಲೆಗೆ ಆ ಸಚಿವರು ಭೇಟಿ ಕೊಟ್ರ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಜಿಲ್ಲೆಗೆ ಆ ಸಚಿವರು ಭೇಟಿ ಕೊಡ್ತಾರೆ, ಆ ಜಿಲ್ಲೆಯನ್ನ ಬರಪೀಡಿತ ಇದೆಯಾ ಇಲ್ವಾ ಅಂತ ಘೋಷಣೆ ಮಾಡ್ಲಿಕ್ಕೆ ನಾನಾ ರೀತಿ ಪ್ರಯೋಗಗಳನ್ನ ಮಾಡಲಾಗ್ತದೆ. ಮೊದಲನೇದಾಗಿ ನಿಮ್ಮ ಹೊಲ ಗದ್ದೆಗಳಿಗೆ ಬಂದ್ರೆ, ಅಂದ್ರೆ ಎಲ್ಲರ ಹೊಲ ಗದ್ದೆಗಳಿಗೆ ಬರೋದಿಲ್ಲ, ಒಂದು ತಾಲೂಕಿನಲ್ಲಿ ಒಂದೆರಡು ಹೊಲ ಗದ್ದೆಗಳಿಗೆ ಹೋಗ್ತಾರೆ. ಅಲ್ಲಿ ನೀರು ಇದೆಯಾ ಇಲ್ವಾ, ಅಂದ್ರೆ ಒಂದು ತಾಲೂಕಿಗೆ ನೀರು ಬರ್ಬೇಕಂದ್ರೆ ಕೆನಾಲ್ಗಳಲ್ಲಿ ನೀರು ಇರಬೇಕು, ಅಥವಾ ಆ ತಾಲೂಕಿನಲ್ಲಿ ಕೆರೆಗಳನ್ನ ತುಂಬಿಸಿರಬೇಕು, ಅಥವಾ ಅಲ್ಲಿ ಏನಾದ್ರೂ ಡ್ಯಾಮ್ಗಳಿದ್ರೆ ಅವುಗಳು ತುಂಬಿದಾವ ಅಥವಾ ಇಲ್ವಾ, ಈ ರೀತಿ ಸರ್ಚ್ ಮಾಡಲಾಗತ್ತೆ. ಜೊತೆಗೆ ಆಯಾ ಹೊಲಗಳಲ್ಲಿ ಆ ಬೋರ್ವೆಲ್ಗಳಿರ್ತವೆ, ಆ ಬೋರ್ವೆಲ್ಗಳಲ್ಲಿ ಎಷ್ಟು ಪ್ರಮಾಣದಷ್ಟು ನೀರಿದೆ, ಒಂದು ವರ್ಷಕ್ಕಾಗಿ ಸಾಕಾಗತ್ತಾ, ಅಥವಾ ಬಾವಿಗಳಿದಾವ, ಆ ಬಾವಿಗಳಲ್ಲಿ ನೀರ್ ಇದೆಯಾ ಇಲ್ವಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಈಗಾಗಲೇ ಬರ ಬಿದ್ದಿದೆ, ಈ ಸಂದರ್ಭದಲ್ಲಿ ಬೆಳೆದಿರ್ತಕ್ಕಂತಹ ಅಥವಾ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆಗಳು ಒಣಗಿ ಹೋಗಿದಾವ, ಅಥವಾ ಬಿತ್ತನೆ ಮಾಡಿರ್ತಕ್ಕಂತಹ ಬೆಳೆಗಳು ಸ್ವಲ್ಪನೂ ಕೂಡ ಮಳೆ ಇಲ್ಲದೆ ಅವು ಬೆಳಿಲೇನೆ ಇಲ್ವಾ, ಅಥವಾ ಎರಡೆರಡು ಬಾರಿ ಬೆಳೆ ಬೆಳೆದು ಅವುಗಳು ನಾಶ ಆಗಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಇದಾವೆ. ಈ ಬಾರಿ ಅಷ್ಟರ ಮಟ್ಟಿಗೆ ಬೇಸಿಗೆ ಬಿದ್ದಿತ್ತು. ಬೇಸಿಗೆ ಅನ್ನೋದೇನು ಜನವರಿ ಫೆಬ್ರವರಿ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಬೇಸಿಗೆನೆ ಅಂತ ಹೇಳಬಹುದು, ವರ್ಷ ಇಡೀ ಬೇಸಿಗೆ ಅಂತಾನೆ ಹೇಳಬಹುದು. ಇನ್ನು ಚಳಿಗಾಲದ ಸಮಯದಲ್ಲಿ ಏನೇನಾಗತ್ತೆ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಕೂಡ ಬೇಸಿಗೆ ಬಿದ್ರು ಬೀಳಬಹುದು ಮಳೆ. ಒಟ್ಟಾರೆಯಾಗಿ ನಮ್ಮ ರಾಜ್ಯಕ್ಕೆ ಈ ಬಾರಿ ಇಲ್ವೇ ಇಲ್ಲ, ಸಂಪೂರ್ಣವಾಗಿ ಬರ ಬಿದ್ದಿದೆ. ಉದಾಹರಣೆಗೆ ಈ ಎಲ್ಲ ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ ಸೆಟಲೈಟ್ ಮುಖಾಂತರವೂ ಕೂಡ, ಅಲ್ಲಿ ಮಳೆ ಎಷ್ಟು ಪ್ರಮಾಣ ಆಗಿದೆ ಅಂತಾನು ಕೂಡ ಭೂಮಿಯ ಮುಖಾಂತರ ಸೆಟಲೈಟ್ ನ ಮುಖಾಂತರ ಕಂಡು ಹಿಡಿಯಲಾಗತ್ತೆ. ಒಟ್ಟಾರೆಯಾಗಿ ಈ ಎಲ್ಲ ಕಾರಣಗಳಿಂದಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಕಲೆಕ್ಟ್ ಮಾಡಿಕೊಂಡು ಆ ಒಂದು ಜಿಲ್ಲೆ ಬರ ಪೀಡಿತ ಜಿಲ್ಲೆ ಆಗಬಹುದಾ ಅಥವಾ ಇಲ್ವಾ ಅಂತ ಅವರು ನಿರ್ಧರಿಸಿ, ಅಲ್ಲಿ ಸಚಿವರಷ್ಟೇ ಭೇಟಿ ಕೊಟ್ಟಿರೋದಿಲ್ಲ, ಸ್ಥಳೀಯ ತಹಶೀಲ್ದಾರರು, ಅಧಿಕಾರಿಗಳು, ಇನ್ನಿತರ ಅಧಿಕಾರಿಗಳು, ಸರ್ವೆ ಆಫೀಸರ್ಗಳು ಎಲ್ಲರೂ ಕೂಡ ಬಂದಿರ್ತಾರೆ. ಅದರ ಬಗ್ಗೆ ತನಿಖೆ ಮಾಡಿ ಚರ್ಚೆ ಮಾಡಿ ತದನಂತರ ಆ ಒಂದು ಜಿಲ್ಲೆ ಬರ ಪೀಡಿತ ಜಿಲ್ಲೆನ ಅಥವಾ ನೀರು ಇದೆಯಾ ಅನ್ನುವಂಥದ್ದನ್ನ ಡಿಸೈಡ್ ಮಾಡಿ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಯಾವ ಯಾವ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಂತ ನಮ್ಗೆ ಕನ್ಫರ್ಮ್ ಡೀಟೇಲ್ಸ್ ಸಿಗತ್ತೆ. ಇದೇ ಚಾನಲ್ ಅಲ್ಲಿ ನಿಮಗೆ ಆ ಲಿಸ್ಟ್ ಬಿಡುಗಡೆ ಆದ ತಕ್ಷಣವೇ ನಿಮಗೆ ಸಿಕ್ಕಿಬಿಡುತ್ತೆ ಆ ಲಿಸ್ಟ್, ಯಾಕಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ಒಟ್ಟಾರೆಯಾಗಿ ಬರ ಪರಿಶೀಲನೆ ಸರಿಯಾಗಿ ನಡೀತಾ ಇದೆ ಮತ್ತು ಕೇಂದ್ರದಿಂದನೂ ಕೂಡ ಅನುದಾನ ಬೇಡಲಾಗಿದೆ. ಕೇಂದ್ರ ಸರ್ಕಾರವು ಕೂಡ ಏನಾದ್ರೂ ಕೈ ಹಿಡಿಯತ್ತಾ ಅಂತ ನಾವು ಕಾಯ್ದು ನೋಡ್ಬೇಕಾಗಿದೆ. ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿಗಳನ್ನೇ ಗಮನ ಹರಿಸೋದು ಬೇಡ ಅಂತ ಈಗ ರೈತರ ಒಂದು ಅಭಿಪ್ರಾಯ. ರೈತರ ಕಡೆನೂ ಕೂಡ ಗಮನ ಹರಿಸಬೇಕು. ರೈತ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮತ್ತೆ ಕರೆಯೋದು ಬೇಡ ನಾವು, ಯಾಕಂದ್ರೆ ಆತ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ತಿಂದು ಬದುಕ್ತಾ ಇರ್ತೀವಿ. ಸೊ ರೈತನಿಂದ ತೆಗೆದುಕೊಳ್ಳುವಾಗ ಬೆಲೆ ಕಡಿಮೆ ಇರುತ್ತೆ, ರೈತನಿಂದ ತೆಗೆದುಕೊಂಡಂತಹ ಆ ವ್ಯಾಪಾರಿ ಹೆಚ್ಚಳ ಬೆಲೆಯಿಂದ ಮಾರಾಟ ಮಾಡ್ತಾನೆ, ಸರ್ಕಾರವು ಕೂಡ ಹೆಚ್ಚಳ ಬೆಲೆಯಿಂದ ಮಾರಾಟ ಮಾಡುತ್ತೆ. ಸೊ ಈ ರೀತಿ ಆದಾಗ ರೈತರಿಗೆ ಫಲ ಸಿಕ್ಕಿರೋದಿಲ್ಲ, ಸಾಕಷ್ಟು ಸಾಲ ಮಾಡ್ಕೊಂಡಿರ್ತಾನೆ, ಆತನಿಗೆ ಬೆಲೆ ಸರಿಯಾಗಿ ಸಿಗ್ತಾ ಇಲ್ಲ. ಇಂತಹ ಎಲ್ಲ ಸಂಕಷ್ಟವನ್ನ ಆತ ಎದುರಿಸ್ತಾ ಇದ್ದಾನೆ. ಸೊ ಇದು ನಮಗ್ ಗೊತ್ತಿರೋದಿಲ್ಲ, ಬರೀ ಬೆಳಿತಾನೆ ಮಾತಾನೆ ಇದೇ ನಡೀತದೆ, ರೈತರದೇನು ಆರಾಮಿದೆ ಅಂತ ನಾವು ಅನ್ಕೊಳ್ತೀವಿ. ಇಲ್ಲ, ಹಾಗಿಲ್ಲ. ಸೊ ಆತನ ಪರಿಸ್ಥಿತಿ ಆತನಿಗೆ ಗೊತ್ತು. ಓಕೆ, ಒಟ್ಟಾರೆಯಾಗಿ ನಾವು ಏನೇನು ಹೇಳಬೇಕಾಗಿತ್ತು ಹೇಳಿದೀವಿ. ಕೆಲವೇ ದಿನಗಳಲ್ಲಿ ಬರ ಪರಿಶೀಲನೆ ಬಗ್ಗೆ ಅಪ್ಡೇಟ್ ಸಿಗತ್ತೆ. ಖಂಡಿತವಾಗ್ಲೂ ಪ್ರತಿಯೊಂದು ಎಕರೆಗೆ 50,000 ದುಡ್ಡು ಕೊಡ್ಬೇಕಂತಾನು ಕೂಡ ರೈತರ ಆಗ್ರಹ ಇದೆ. ಜೊತೆಗೆ ಬಿಜೆಪಿ ನಾಯಕರು ಕೂಡ, ಅಂದ್ರೆ ವಿರೋಧ ಪಕ್ಷದ ನಾಯಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಸೊ ನಾವು ಕಾಯ್ದು ನೋಡೋಣ ಏನ್ ಪರಿಹಾರ ಕೊಡ್ತಾರೆ ಅಂತ. ಒಂದ್ ಸ್ವಲ್ಪ ದಿನ, ಒಂದು ವಾರ ವೇಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ. ಏನೇ ಡೌಟ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.